ಆಗಮಿಸಿದಂಥ ಮಾನ್ಯ DSP ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತೇನೆ. ಹಾಗೂ ಅದೇ ರೀತಿಯಾಗಿ ಮಾನ್ಯ CPS ಅವರು ಕೂಡ ತಮ್ಮೆಲ್ಲರ ಪರವಾಗಿ ನಮ್ಮ ಪರ ಸ್ವಾಗತ ಕೋರುತ್ತೇನೆ. ಹಾಗೂ ಈ ಸಭೆಗೆ ಆಗಮಿಸಿದ ನಮ್ಮ ಸಹೋದ್ಯೋಗಿ ಮಿತ್ರರಾದಂಥ ಶಿವಾನಂದ್ ಅವರಿಗೂ ಹಾಗೂ ಜಗದೀಶ್ ಅವರಿಗೂ ಸ್ವಾಗತವನ್ನು ಕೋರುತ್ತಾ, ಹಾಗೂ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಧಾರ್ಮಿಕ ಮುಖಂಡರಿಗೂ, ಎಲ್ಲ ಸಂಘದ ಅಧ್ಯಕ್ಷರು, ಸದಸ್ಯರಿಗೂ, ಹಾಗೂ ಈ ಬಕ್ರೀದ್ ಕಮಿಟಿಯ ಸದಸ್ಯರಿಗೂ, ಅಧ್ಯಕ್ಷರಿಗೂ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಈ ಮುಂಬರುವ ಹಬ್ಬದಲ್ಲಿ ಏನೇನು ಬದಲಾವಣೆ ಆಗಬೇಕು ಅಥವಾ ಯಾವುದೇ ರೀತಿ ಕೆಲಸ ಆಗಬೇಕಾಗಿದೆ ಮತ್ತು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಬೇಕಂತೇಳಿ ಕೇಳ್ಕೊತೀನಿ. ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಏನು ನಿರ್ದೇಶನಗಳಿದೆ, ಗೈಡ್ಲೈನ್ಸ್ ಅನ್ನ ನನ್ನ CPS ಅವರು ಮತ್ತು DSP ಅವರು ತಮ್ಮ ಮಾತುಗಳಾದ ನಂತರ ಹೇಳ್ತಾರೆ. ಥ್ಯಾಂಕ್ ಯು. ಅಸ್ಲಾಮಲೈಕುಂ, ನಮಸ್ಕಾರ. ಇಲ್ಲಿ ಎಲ್ಲರೂ ಕೂತಿದ್ದು ನಮಸ್ಕಾರ. ಅಸ್ಲಾಮಲೈಕುಂ. ವೇದಿಕೆ ಮೇಲೆ ಕೂತಿದ್ದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಹಿಂದಿಯಲ್ಲಿ ಹೇಳಿ ಬಯಸ್ತೇನೆ, ಪರವಾಗಿಲ್ಲ. हमारी जो ईद है 28 मई में है। इंशाल्लाह 28 सुबह को क्या है मालूम है, यहाँ से जामिया मस्जिद ओल्ड अंडली से हमारा जुलूस जाता है, 8:45 को जाता है और तकरीबन 9:15 को क्या है हमारी नमाज होती है। फिर नमाज शुरू होती है। नमाज के बाद में इंशाल्लाह 10:15 तक हमारा पूरा मुकम्मल हो जाता है। इसके बाद में जो हमारे लोग जो नमाज को जाते हैं, वापस आते वक्त हमारी थोड़ा बहुत दिक्कत होती है। जैसे वजह हम लोग पार्किंग का हमारे को मसला आता है। पार्किंग में क्या होता है मालूम है, जब गाड़ियाँ जाती हैं अंदर तो पुलिस डिपार्टमेंट हमारे को मदद करती है, हर साल जैसा करते हैं, इस साल वैसा ही करते हैं, इंशाल्लाह करेंगे। तो पार्किंग का क्या मसला है, जो भी हम लोग पार्किंग करते हैं, जो कार आती है वो क्या है कि हमारे जो क्लब है, क्लब के ग्राउंड में जैसा एज यूजुअल हम लोग हर साल करते हैं, इस साल भी हमारे को आपसे रिक्वेस्ट है कि वो गाड़ी और कार को उधर रुका के बाइक पार्किंग उधर लगाना है। और दूसरा जो 2 व्हीलर्स है, 2 व्हीलर सीधा हम लोग उधर छोड़ते हैं। जब हमारी नमाज होती है 11 सवा 11 बजे, तब क्या होता है मालूम है, व्हीकल्स हम लोग बाहर निकलते हैं। बाद में व्हीकल्स बाहर से भी जो हमारे दूसरे भाई लोग, उन लोग क्या है मालूम है, हर साल जैसे ईद के मामले में क्या करते हैं कि भाई ईदगाह में आके जियारत करते हैं, यानी कि भाई ग्रेवयार्ड्स को आकर उनको विजिट करते हैं। तब क्या होता है मालूम, व्हीकल्स क्लैश होते हैं, जब पार्किंग का बहुत मुश्किल हो जाता है। तो क्या है मालूम, उनको एक जरा टाइम दे दो इंशाल्लाह कि भाई जरा डिले करके उनको अंदर भेज दो। बहुत बहुत शुक्रिया अगर ऐसा किया तो। और दूसरी बात, जो ईद है, ईद के बाद में हमारे जो भी हैं इंशाल्लाह, ईद के बाद में जो भी है इंशाल्लाह हमारे जो धर्म मुताबिक जो हम करते हैं इंशाल्लाह हम अपनी तरफ से इंशाल्लाह कर देंगे। और जो हमारा पार्किंग का एक मसला था वो मैंने आपको बताया, वो अगर हम कर दिए तो बहुत बहुत शुक्रिया। ಇವತ್ತಿನ ಶಾಂತಿ ಸಭೆ ಸಭೆಗೆ ಕರೆದಿದ್ದ DSP ಸಾಹೇಬ್ರೆ, CPI ಸಾಹೇಬ್ರೆ, PA ಸಾಹೇಬ್ರೆ ಮತ್ತು ಎಲ್ಲ ಸಂಘ ಸಂಸ್ಥೆಯವರೇ ಮತ್ತು ಫಲಾವಲ್ ಮುಸ್ಲಿಂ ಮತ್ತು ಅಂಜುಮನ್ ಅಹ್ಲೆ ಸುನ್ನತಿನ ಎಲ್ಲ ಮುಖಂಡರೇ, ಇದು ತ್ಯಾಗ ಬಲಿದಾನದ ಹಬ್ಬ. ಇದು 28ನೇ ತಾರೀಕಿಗೆ ಇದೇ ಬರುವ 28ಕ್ಕೆ ನಮ್ಮ ಬಕ್ರಿ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ತಮಗೆಲ್ಲರಿಗೂ ನಮ್ಮ ಬಕ್ರಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾನೆ. ದಾಂಡೇಲಿಯ ಒಂದು ಶಾಂತಿಯ ಸೌಹಾರ್ದತೆ ಮತ್ತು ನಗರ ಆಗಿದೆ. ಪ್ರತಿಯೊಂದು ಹಬ್ಬ ಬಂದಾಗ ನಾವು ಎಲ್ಲ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಹಾಗೆ ಇದು ಹಬ್ಬನೂ ನಾವು ಮಾಡ್ತಾ ಇದ್ದೇವೆ. ದಾಂಡೇಲಿ ಒಂದು ಮಿನಿ ಇಂಡಿಯಾ ಅಂತಂದರೆ ಅದು ತಪ್ಪಾಗಲಿಕ್ಕಿಲ್ಲ. ನಾವು ಯಾವತ್ತೂ ಬಾಂಧವ್ಯ, ನಮ್ಮ ಪ್ರೀತಿ, ಒಂದು ಸಂಬಂಧವನ್ನು ಏನು ಬೆಳೆಸ್ಕೊಂಡು ಬಂದಿದ್ದೇವೆ, ಹಿರಿಯರು ಬೆಳೆಸ್ಕೊಂಡು ಬಂದಿದ್ದಾರೆ, ಅದೇ ಥರ ನಾವು ಇವತ್ತು ಅದೇ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು ಮತ್ತು ನಡಿತೀವಿ ಅಂತ ನಮ್ಮ ಡಿಪಾರ್ಟ್ಮೆಂಟಿಗೆ ಹೇಳ್ತಾ, ವೇದಿಕೆ ಮೇಲೆ ನನಗೆ 2 ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಶುಭ ಸಂಜೆ, ನಮಸ್ಕಾರಗಳು.
ಇವತ್ತಿನ ಶಾಂತಿ ಸಭೆ ಅಧ್ಯಕ್ಷರಾದಂಥ ಡಿ.ವೈ.ಎಸ್.ಪಿ ಸಾಹೇಬ್ರೆ, ಸಿ.ಪಿ.ಐ ಸಾಹೇಬ್ರೆ, ಪಿ.ಐ ಸಾಹೇಬರಾದ ಶ್ರವಣ್ ಪುರೋಲ್ ಪಿ.ಐ ಸಾಹೇಬ್ ಮತ್ತು ಎಲ್ಲ ಪಕ್ಷದ ಮುಖಂಡರೇ, ಬೇರೆ ಬೇರೆ ಪಕ್ಷದಿಂದ ಬಂದ ಎಲ್ಲ ಧರ್ಮದ ಮುಖಂಡರುಗಳೇ, ಎಲ್ಲರಿಗೂ ನಮಸ್ಕಾರ. ಈ ಸಮಯದಲ್ಲಿ ನಾನು ಹೇಳಿ ಬಯಸ್ತೇನೆಂದರೆ, ನಮ್ಮ 3 ಕಡೆ ಪ್ರೇಯರ್ ಆಗ್ತದೆ. ಒಂದು ಬೈಲ್ಪಾರ್, ಸೆಕೆಂಡ್ ಅಂಬೇವಾಡಿ, ಥರ್ಡ್ ಪಟೇಲ್ ನಗರದಲ್ಲ ಇಂತಿಯಾಜ್ ಅವರು ಹೇಳಿದ್ದಾರೆ. ಅವ್ರದ್ದು 8:45 ಬಹುಶಃ, ನಮ್ಮದು 9 ಗಂಟೆ, ಶಾರ್ಪ್ 9 ಗಂಟೆಗೆ ನಾವು ಪ್ರೇಯರ್ ಸ್ಟಾರ್ಟ್ ಆಗ್ತದೆ. ನಮ್ಮದು ಬೈಲ್ಪಾರ್ 8 o'clock ಬೈಲ್ಪಾರ್ ಆಗ್ತದೆ. ಇದು 3 ಟೈಮ್ 3 ಕಡೆ ಎವ್ರಿ ಇಯರ್ ಆಗ್ತದೆ. 3 ಕಡೆ ಬೇರೆ ಬೇರೆ ಟೈಮ್. ಈ 8:45 9:15 ಇವ್ರದ್ದು, ನಮ್ದು 9 ಗಂಟೆಗೆ, ಅಂಬೇವಾಡಿ 9 ಗಂಟೆ, ಒಂದು 5 ನಿಮಿಷ 10 ನಿಮಿಷ ಹೆಚ್ಚು ಕಡಿಮೆ. ಬೈಲ್ಪಾರ್ 8 ಗಂಟೆಗೆ. ಅಂದ್ರೆ ನಾವೆಲ್ಲ ಇಲ್ಲಿಂದ ಪ್ರೇ ಮಾಡ್ಕೊಂಡು ಹೋಗುವವರೆಗೆ ಇವ್ರ ವೆಂಕಟೇಶ್ ಸರ್ ಹೇಳಿದಂಗೆ ಅಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ. ಅಲ್ಲಿ ಸೈಯದ್ ಕಮ್ಯುನಿಟಿ ಹಾಲ್ ಮುಂದೆ ಅಲ್ಲಿಂದ ಹೋಗ್ಲಿಕ್ಕೆ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ಅಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ಈ ಸಲ ಬಕ್ರೀದಲ್ಲಿ ಸ್ವಲ್ಪ ಅಷ್ಟು ಆಗಲಿಲ್ಲ, ರಶ್ ಸ್ವಲ್ಪ ಕಡಿಮೆ ಆಗ್ತದೆ. ಅದು ನಾವು ಮಸೀದಿಗಳಲ್ಲಿ ಎಲ್ಲರಿಗೂ ಹೇಳ್ತೀವಿ. ಈಗ ಒಂದು ಫ್ರೈಡೇ ಸಿಗ್ತದೆ ನಮ್ಗೆ, ನಾಳೆ ನಾಡ್ದು ಅವತ್ತು ಹೇಳ್ತೀವಿ ಎಲ್ಲರಿಗೂ, ಈ ಟೈಮ್ ಈ ಸ್ವಲ್ಪ ಸಫಿಷಿಯಂಟ್ ಮಾಡ್ಕೊಂಡು ಅಲ್ಲಿ ಎಲ್ಲ ಬ್ಲಾಕ್ ಆಗ್ದಂಗೆ ನೋಡ್ಕೊಂಡು ಹೋಗಿ ಅಂತ. ಮತ್ತೊಂದೇನಂದ್ರೆ ಈ ಸಮಯದಲ್ಲಿ ನಾವು ಯಾರಿಗೂ ಏನೋ ಈಗ ಹೇಳ್ದಂಗೆ ನಮ್ದು ಏನೋ ಹಬ್ಬ ಇದೆ, ಅದು ಯಾರಿಗೂ ಏನು ಪ್ರಾಬ್ಲಮ್ ಆಗಲಾರ್ದೆ ನಾವು ಹಬ್ಬನ ಆಚರಿಸ್ಕೊಂಡು ಹೋಗ್ತೀವಿ ಅಂತ ಇದನ್ನು ಹೇಳ್ಬೇಕು. ನಮಸ್ಕಾರ. ಈ ಹಬ್ಬ ನಿಯಮಿತ ಸಭೆಯನ್ನು ಕರೆದಿದ್ದು ಪೊಲೀಸ್ ಇಲಾಖೆಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸಭೆ ಅಧ್ಯಕ್ಷರಾದ ಡಿ.ಎಸ್.ಪಿ ಸಾಹೇಬ್ರೆ, ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ, 3 ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಮತ್ತು ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಸಮಾಜದ ಧರ್ಮದ ಮುಖಂಡರು ಹಾಗೂ ಪತ್ರಕರ್ತರು ಮಿತ್ರರು. ವಿಶೇಷವಾಗಿ ಬಕ್ರೀದ್ ಹಬ್ಬ ಅಂತ ಹೇಳಿದರೆ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಭಾಳ ವಿಚಾರ ಮಾಡಿ ಮಾತಾಡಬೇಕಾಗ್ತದೆ. ದಾಂಡೇಲಿ ಅಂದರೆ ಒಂದು ಭಾಳ ಕಾಸ್ಮೋಪಾಲಿಟನ್ ಟೌನ್ ಇದು. ನಾವು ಇಡೀ ಭಾರತ ದೇಶ ಜನ ಇಲ್ಲೇ ನೋಡ್ಬೋದು ಸರ್. ಎಲ್ಲ ಭಾಷೆ ಆಡೋ ಜನ, ಎಲ್ಲ ಧರ್ಮದ ಜನ ಇಲ್ಲೇ ವಾಸಿಸ್ತಾರೆ. ಮತ್ತು ಸಿನ್ಸ್ 60 ವರ್ಷದಿಂದ ನಾನು ನೋಡ್ತಾ ಬಂದಿದ್ದೇನೆ, ಏನೂ ಅಂಥ ಘಟನೆ ಆಗಿಲ್ಲ. ಅನ್ಕೂಟ ಆಗ್ತಾ ಇರ್ತದೆ. ನಿಮ್ಮ ಕಡೆ ಸಾಕಷ್ಟು ದಾಖಲೆ ಇರ್ತದೆ ಕ್ರೈಮ್ಸ್. ಆ ರೀತಿಯಿಂದ ಯು ಆರ್ ವೆರಿ ಹ್ಯಾಪಿ, ಲಿವಿಂಗ್ ಪೀಸ್ಫುಲಿ, ಫ್ರೆಂಡ್ಲಿ ಅಟ್ಮಾಸ್ಫಿಯರ್ದೆಲ್ಲ ಉಳಿತಿದ್ದೇವೆ. ಮತ್ತು ಎಲ್ಲ ವಿಶೇಷವಾಗಿ ಎಲ್ಲ ಧರ್ಮದವರು ಅವರವರು ಹಬ್ಬಗಳನ್ನು ಆಚರಿಸಬೇಕಾದ್ರೆ ನಾವು ಸಹ ಅದ್ರ ಜೊತೆಗೆ ಶಾಮೀಲಿದ್ದು, ಅವರು ನಮ್ಮ ಹಬ್ಬದಲ್ಲಿ ಶಾಮೀಲಿದ್ದು ಭಾಳ ಪ್ರೀತಿ ವಿಶ್ವಾಸದಿಂದ ನಾವು ನಡ್ಕೊಂಡು ಬಂದಿದ್ದೇವೆ. ಸೊ ಈಗ ಸಮಯಾನುಸಾರ ಏನೇನು ಸಮಯ ಏನು ಹೇಳಿದ್ದಾರೆ, ನಮ್ಮ ಇಂತಾಸಿದ್ ಜಾಮಾ ನಜ್ರಲ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ರಫೀಕ್ ಅವರು ಹೇಳಿದ್ದಾರೆ, ಆ ಸಮಯ ಪ್ರಕಾರ ಎಲ್ಲ ಕಡೆ ಹಬ್ಬವನ್ನು ಆಚರಿಸ್ತೇವೆ, ನಮಾಜ್ ಮಾಡಿಸ್ತೇವೆ. ಬಟ್ ನಮ್ಮ ಇಂಚಾರ್ಜ್ ಹಿಡಿದೇನು, ನಮ್ಮ ಪ್ರೇಯರ್ಸ್ 9-10 ಕಾಲು ಗಂಟೆ ತನಕ ನಮ್ಮ ನಮಾಜ್ ಮುಗಿತದೆ. ನಾವು ಹೊರಗೆ ಬರಬೇಕಾದ್ರೆ ನಮ್ಮ ಸುನ್ನಿ ಜಮಾತ್ ಫ್ರೆಂಡ್ಸು ಅಂಬೇವಾಡದಿಂದ ಅವರು ಕಬ್ರಸ್ತಾನ್ಗೆ ಬರ್ತಾರೆ. ಸೊ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಟ್ರಾಫಿಕ್ದು ಸಮಸ್ಯೆ ಆಗ್ತದೆ. ಅಲ್ಲೇ ಸ್ವಲ್ಪ ನಾವು ಮ್ಯಾನೇಜ್ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ಪಾರ್ಕಿಂಗ್ ಇರ್ತದೆ. ಮತ್ತು ಈ ವಿಚಾರದಲ್ಲಿ ವಿಶೇಷವಾಗಿ ಕುರ್ಬಾನಿ ವಿಚಾರದಲ್ಲಿ ಸ್ವಲ್ಪ ಎಲ್ಲರೂ ಸೂಕ್ಷ್ಮ ಮಾಡಿ ಯಾರು ಹೇಳಿಲ್ಲ, ಹೇಳಬೇಕಾಗ್ತದೆ. ಯಾಕಂದರೆ ನಾವು ಎಲ್ಲೇ ನಮಗೂ ಗೊಂದಲ ಆಗಬಾರ್ದು, ಬೇರೆ ಧರ್ಮದವ್ರಿಗೂ ನಾವು ಅನ್ಯಾಯ ಆಗಬಾರ್ದು. ಆ ವಿಚಾರದಲ್ಲಿ ಮಾತಾಡಲೇಬೇಕಾಗ್ತದೆ. ನಾವು ಮಾತಾಡ್ತೇನೆ, ಯಾರು ತಪ್ಪಿಕೊಳ್ಳಿಕ್ಕೆ ಹೋಗ್ಬಾರ್ದು. ವಿಶೇಷವಾಗಿ ದಾಂಡೇಲಿಯಲ್ಲಿ ನಾವು ಗೌ ಹತ್ಯೆ ಮಾಡುವುದು ನಿಷೇಧಿಸಿ ಮಾಡುವುದಿಲ್ಲ, ಒಟ್ಟು ಮಾಡುವುದಿಲ್ಲ. ಬಿಕಾಸ್ ವಿ ಕಾಂಟ್ ಹರ್ಟ್ ದಿ ಸೆಂಟಿಮೆಂಟ್ ಆಫ್ ಅವರ್ ಹಿಂದೂ ಬ್ರದರ್ಸ್. ಸೊ ಲೈಕ್ಲಿ ವಿ ಆರ್ ಆಲ್ ಗುಡ್ ಫ್ರೆಂಡ್ಸ್. ಡೈಲಿ ನಾವು ಭೇಟಿ ಆಗ್ತೇವೆ, ಡೈಲಿ ಮಾತಾಡ್ತೇವೆ. ಒಂದು ಹಬ್ಬ ಆಚರಿಸ್ಬೇಕಾದ್ರೆ ಅಲ್ಲಿ ಯಾವುದೂ ಗೊಂದಲ ಆಗಬಾರ್ದು. ವಿ ಶುಡ್ ಬಿ ವೆರಿ ಅಂದರೆ ಪೀಸ್ಫುಲ್ಲಿ ಹಬ್ಬ ಆಚರಿಸ್ಬೇಕು. ಹಾಗಾಗಿ ನಾವು ಎಲ್ಲೇ ಯಾರಿಗೂ ಮೂವ್ ಆಗೋದು ಮಾಡೋದಿಲ್ಲ. ನಮ್ಮ ಜಮಾತ ಮುಖ್ಯಸ್ಥರಲ್ಲೇ ಇದ್ದಾರೆ, ಅವರಿಗೊಂದು ವಿನಂತಿ ಏನಂತ ಹೇಳಿದರೆ, ನಾವು ಸ್ವಲ್ಪ ಕರ್ಟನಲ್ಲಿ ಮಾಡುವಂಥ ವ್ಯವಸ್ಥೆ ಆಗಬೇಕು, ಸ್ವಚ್ಛತೆ ಕಾಪಾಡಬೇಕು, ಯಾರಿಗೂ ಕಂಪ್ಲೇಂಟ್ ಬರ್ದಂಗೆ ನೋಡ್ಕೊಳ್ಳೋದು ನಮ್ಮ ಅವಶ್ಯಕತೆ ಇದೆ, ನಮ್ಮ ಜವಾಬ್ದಾರಿ ಇದೆ. ಮತ್ತು ನಗರಸಭೆಯಲ್ಲಿ ನಾವು ಏನು ಅಧಿಕಾರಿಗಳಿದ್ದಾರೆ ಅವ್ರಿಗೂ ಸಹ ನಾವು ವಿನಂತಿ ಮಾಡಿಕೊಡ್ತೀವಿ, ಏನು ಹೆಚ್ಚು ಕಡಿಮೆ ಅಲ್ಲಲ್ಲಿ ಏನು ಇದೆ ಸ್ವಲ್ಪ ಸ್ವಚ್ಛತೆ ಕಾಪಾಡೋದು ನಮ್ಮ ಕರ್ತವ್ಯ ಇದೆ. ಹಾಗಾಗಿ ಇವತ್ತು ಸಭೆ ಕರೆದಿದ್ದೀವಿ. ಇದು ಇಲಾಖೆಯಿಂದ ಪರಿಪಾಠ ನಡ್ಕೊಂಡು ಬಂದಿದೆ. ಅದರಂತೆ ನಾವು ಸಹ ತಮಗೆ ಸಹಕಾರವನ್ನು ನೀಡುವುದು ನಮ್ಮ ಜವಾಬ್ದಾರಿ ಆಗಿದೆ.
ಸೊ ಯಾವ ರೀತಿಯಲ್ಲಿ ಏನು ಹೆಚ್ಚು ಕಡಿಮೆ ಸ್ವಲ್ಪ ಹೊತ್ತು ಘಟನೆ ಆದರೂ ಸಹಿತ ಕೆಲವೊಬ್ರು ಇಂಟೆನ್ಸ್ನಲ್ಲಿ ಮಾಡ್ತಾರೆ, ಸುಮ್ಮನೆ ಹೋಗಿ ಕಾಡ್ಸೋದು, ನಿಲ್ಲಿಸೋದು, ಕಂಪ್ಲೇಂಟ್ ಕೊಡೋದು, ದಟ್ ಶುಡ್ ನಾಟ್ ಬಿ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್. ಮತ್ತು ನಾವು ಆ ರೀತಿ ಆಗ್ದಂಗೆ ನೋಡ್ಕೊಂಡು ನಮ್ಮ ಜವಾಬ್ದಾರಿ. ಅದಕ್ಕಾಗಿ ನಮ್ಮ ಸ್ನೇಹಿತರಲ್ಲಿ ನಾನು ವಿನಂತಿಸುತ್ತೇನೆ, ಆ, ನಮ್ಮ ಹಬ್ಬ 28 ಇದೆ, ಮತ್ತು ಕುರ್ಬಾನ್ ನೀಡೋದು 3 ದಿನ, 28, 29, 30 3 ದಿನ ನಮಗೆ ಪರ್ಮಿಷನ್ ಇದೆ. ಸೊ ಎಲ್ಲಿ 28ದಲ್ಲಿ ಸ್ವಲ್ಪ ಭಾರಿ ರಶ್ ಆಗಿದ್ರೆ ನಾವು 29, 30 ಮಾಡಬಹುದು. ಯಾರಿಗೂ ತೊಂದರೆ ಕೊಡ್ದಂಗೆ ನಾವು ಅದು ವ್ಯವಸ್ಥೆ ಚೆನ್ನಾಗಿ ನಡೆಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಆಗಿದೆ. ಹಾಗಾಗಿ ತಮ್ಮೆಲ್ಲರನ್ನೂ ನಾನು ವಿನಂತಿಸುತ್ತೇನೆ ಮತ್ತು ಅಧಿಕಾರಿಗಳನ್ನು ಸಹ ನಾನು ವಿನಂತಿಸುತ್ತೇನೆ, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇದು ಹಬ್ಬವನ್ನು ಆಚರಿಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಣ್ಯವೇ ಹಾಗೂ ಮುಂದೆ ಕುಂತಂತ ಹಿರಿಯವೇ, ಮೊದಲನೇ ಮುಸ್ಲಿಂ ಸಮಾಜಕ್ಕೆ ಬಂಧುಗಳಿಗೆ ಬಕ್ರೀದ್ ಹಾರ್ದಿಕ ಶುಭಾಶಯಗಳು ಹಬ್ಬದ. ನಾನೇನು ಹೇಳೋದಂದ್ರೆ, ಈಗಾಗಲೇ ಎಲ್ಲರೂ ಹೇಳಿದ್ರು ಬಕ್ರೀದ್ ಹಬ್ಬ ತ್ಯಾಗ ಬಲಿದಾನದ ಹಬ್ಬ ಸಂಕೇತಿಕವಾದ ಅಂತ ಹೇಳಿದ್ರು. ಅದೇ ದೃಷ್ಟಿಯಿಂದ ನಾವೇನು ಹೇಳಿದ್ರೆ ತ್ಯಾಗ ಅಂತ ಇದ್ರಲ್ಲ, ಆ ದೃಷ್ಟಿಯಿಂದ ನಾವು ಗೋವುಗಳನ್ನ ದೇವರಂತ ಪೂಜೆ ಮಾಡ್ತೇವೆ. ಆ ದೃಷ್ಟಿಯಿಂದ ನೀವು ಅದನ್ನು ಕಡಿಯೋದನ್ನು ಬಲಿ ಕೊಡುವುದನ್ನು ಬಿಡಿ. ಅದ್ರ ಬಗ್ಗೆ ಆಲ್ಟರ್ನೇಟ್ ಆಗಿ ಕೋಳಿಗಳಿದಾವೆ, ಆಮೇಲೆ ಕುರಿಗಳಿದಾವೆ, ಅವನು ನೀವು ಮಾಡಬಹುದು. ಯಾಕಂದ್ರೆ ನೀವು ಅವಾಗ ನಿಮ್ಮ ಬಾಂಧವ್ಯ ಹೆಚ್ಚಿನ ರೀತಿಯಲ್ಲಿ ಬೆಳವಣಿಗೆ ಬೆಳೀತದೆ. ಏನಾಗುತ್ತೆ, ಯಾವ್ದಾದ್ರು ನೀವು ಏನಾದ್ರು ಆಕಳವನ್ನು ಕರೆದ್ರೆ ಹಿಡ್ಕೊಂಬಂದು ನೋಡಿದ್ರೆ ನಮ್ಮ ಜನ ಯಾರಾದ್ರೂ ಹೇಳ್ಬೇಕು, ಅದು ನೋಡಿ ನಮಗೂ ನೋವು ಆಗೋದು, ನಾವು ನಿಮ್ಗೆ ಏನಲ್ಲ ಅನ್ನೋದು ಯಾಕೆ ಬೇಕದಲ್ಲ. ಆ ದೃಷ್ಟಿಯಿಂದ ನಾವು ನಿಮ್ಗೆ ಕಳಕಳಿಯಾಗಿ ಕೇಳ್ಕೋದೇನೆಂದ್ರೆ, ದಯವಿಟ್ಟು ಗೋಹತ್ಯೆಯನ್ನು ನಿಲ್ಲಿಸಿ, ಕಾನೂನು ಯಾವ ರೀತಿ ಪಾಲನೆ ಮಾಡಿದೆ ಆ ರೀತಿ ನೀವು ಪಾಲನೆ ಮಾಡ್ಬೇಕಂತ ಹೇಳಿ ನನ್ನೊಂದು 2 ಮಾತು. ಧನ್ಯವಾದಗಳು. सभी को अस्सलाम वालेकुम और डिपार्टमेंट जितने हमारे हिंदू भाई आए हैं सबको नमस्कार। हमारे अंजुमन अहले सुन्नत की जानिब से 9 मस्जिदें हैं और हम इंशाल्लाह अगर बारिश नहीं हुई तो पूरे 9 मस्जिद के सब हम मिलाकर अम्बेडी ईद के मैदान में 9 बजे नमाज अदा करेंगे। अगर बारिश हो गई अपने अपने मस्जिदों में हम नमाज अदा करेंगे अंजुमन अहले सुन्नत की तरफ से। और सभी को यहाँ बैठे सबको हमारे बकरीद के ईद मुबारकबाद हम पेश करते हैं। एक ही चांद, जिस चांद से ईद भी हो, जिस चांद से करवा चौथ भी हो, उस चांद को हम क्या नाम देंगे? जमजम भी पानी, गंगा जल भी पानी, इसे पंडित भी पिए, इसे इमाम भी पिए, इस पानी को हम क्या नाम देंगे? बस इस बात पर मैं खत्म। ಹಿರಿಯ ಪೊಲೀಸ್ ಅಧಿಕಾರಿಗಳೇ ಹಾಗೂ ಆತ್ಮೀಯ ಬಂಧುಗಳೇ, ನಾವೆಲ್ಲ ಇಲ್ಲಿ ಶಾಂತಿ ಸಭೆಗಾಗಿ ಈ ಬಕ್ರೀದ್ ನಿಮಿತ್ತ ಇಲ್ಲಿ ಸೇರಿದ್ದೀವಿ. ಈ ಶಾಂತಿ ಸಭೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ನಾವೆಲ್ಲ ಇಲ್ಲಿ ಒಳ್ಳೆಯ ಅಭಿಪ್ರಾಯಗಳನ್ನು ತಿಳಿಸಿ ಹೋಗ್ತೇವೆ. ಆದರೆ ಆಮೇಲೆ ಮತ್ತೆ ಏನೋ ಒಂದು ಬೇರೆ ಮಾಡ್ಕೊಂಡು ಕುಂಡಿರ್ತೀವಿ. ಆಮೇಲೆ ಯಾರೋ ಒಬ್ರಿಬ್ರು ಕಿಡಿಗೇಡಿಗಳು ಮಾಡಿದ ಕೆಲಸ ಅಂತೇಳಿ ನಾವು ಹೇಳ್ತೇವೆ. ಅದೇನಾಗ್ತದೆ, ಶಾಂತಿ ಸಮಿತಿ ಕರೆದ ಮೇಲೆ ಎಲ್ಲರೂ ಕೂಡ ಇಲ್ಲಿ ಇದ್ದವ್ರು ಎಲ್ಲರೂ ಕೂಡ ನಾವು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತೀವಿ. ಯಾವ ರೀತಿ ಹಬ್ಬವನ್ನು ಆಚರಿಸಬೇಕು ಅನ್ನೋದನ್ನ ಪ್ರತಿ ವರ್ಷದ ಗೈಡ್ಲೈನ್ಸ್ ಇದ್ದೇ ಇರ್ತದೆ. ಅದನ್ನ ಈಗ ಮತ್ತೊಮ್ಮೆ ಅವ್ರು ಹೇಳ್ತಾರೆ. ಎಲ್ಲರೂ ನಾವು ಇಲ್ಲಿ ಒಪ್ಕೊಂಡು ಹೋಗಿರ್ತೀವಿ. ಮತ್ತೆ ನಾವು ಹೇಳ್ತೀವಿ ಗೋಹತ್ಯೆ ನಾವು ಮಾಡೋದಿಲ್ಲ, ಅದು ಇದು ಅಂತ ಹೇಳೆಲ್ಲ ಹೇಳ್ತೀವಿ. ಮತ್ತೆ ಅಲ್ಲಿ ಇಲ್ಲೇ ಕರೆದಿದಂತ ನಾವೇನು ಅದ್ರ ಹಿಂಬಾಲಿ ಬೆನ್ನತ್ತಿ ಹೋಗಿರೋದಿಲ್ಲ. ಆದ್ರೆ ನಮ್ಗೆ ಅದು ನಮ್ಮ ಕಣ್ಣೆದುರಿಗೆ ಕಂಡು ಬಂದ್ಬಿಡ್ತಾವ. ಯಾಕಂದ್ರೆ ಅದು ಸಿಕ್ಕಾಕೋದ್ರಿಂದ ಹೆಂಗೂ ಎಷ್ಟು ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡ್ದಂಗೆ ಅದು ನಮ್ಗೆ ಗೊತ್ತಾಗ್ತದೆ. ಆದ್ರೆ 1-2 ಇದ್ರೆ ನಾವು ಹೋಗಿ ಬಿಡು ಅಂತೇಳಿ ಯಾರು ಎದುರಿಂದ ಬೀಳ್ತಾರೆ ಅಂತೇಳಿ ನಾವು ಕೆಲವೊಂದ್ಸಲ ಇದು ಮಾಡ್ತೀವಿ. ಆದ್ರೆ ಕೆಲವೊಂದು ಹುಡುಗರು ಹಂಗಿರುದಿಲ್ಲ. 1-2 ಆದ್ರೂ ಯಾಕೆ ಬಿಡ್ಬೇಕ್ರಿ ಅಂತೇಳಿ ನಾವು ಹೋರಾಟ ಮಾಡ್ಬೇಕಂತೇಳಿ ಇದು ಮಾಡ್ತಾರೆ. ಅವಾಗ ನಾವು ಅವ್ರು ಕರೆದವಾಗ ನಾವು ಕೂಡ ಬಿಡ್ಲಿಕ್ಕೆ ಆಗುದಿಲ್ಲ. ನಾವು ಒಂದು ಸಮಾಜದ ಜವಾಬ್ದಾರಿ ತಗೊಂಡು ಅವರಿಗೆಲ್ಲ ಒಂದು ಗೈಡ್ಲೈನ್ಸ್ ಕೊಡ್ತಾ ಇರ್ಬೇಕಾದ್ರೆ ನಾವು ನೀವು ಯಾವ ರೀತಿ ನಿಮ್ಮ ಧರ್ಮ ಇತ್ಯಾದಿ ಆಚರಣೆ ಮಾಡ್ತಾ ಇದ್ದೀರೋ ಅದೇ ರೀತಿ ನಾವು ನಮ್ಮ ಧರ್ಮದ ಆದರ್ಶಗಳನ್ನು ನಾವು ಕೂಡ ಒಂದು ಪೂಜ್ಯ ಭಾವನೆಯಿಂದ ಆಚರಿಸ್ತಾ ಇರ್ತೀವಿ. ಅದಕ್ಕೆ ಧಕ್ಕೆ ಬಂದವಾಗ
ನಾವು ಪ್ರತಿಭಟನೆ ಸುಮ್ಮನೆ ಇರಲಿಕ್ಕೆ ನಮ್ಗೆ ಆಗೋದಿಲ್ಲ. ಆ ದೃಷ್ಟಿಯಿಂದ ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳೋ ದೃಷ್ಟಿಯಿಂದ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ, ಈ ತ್ಯಾಗ ಬಲಿದಾನ ಎಲ್ಲ ಹೌದು. ತ್ಯಾಗ ಬಲಿದಾನ ಅಂತ ಹೇಳಿ ಪಾಪದ ಹಸುಗಳನ್ನು, ಪಾಪದ ಪ್ರಾಣಿಗಳನ್ನು ನಾವು ಕೊಲ್ಲೋದ್ರಲ್ಲಿ ತ್ಯಾಗ ಏನೂ ಇಲ್ಲ. ನಮ್ಗೆ ಅಷ್ಟು ತ್ಯಾಗ ಮಾಡಿ, ನಮಗೆ ಬಲಿದಾನ ಮಾಡಿ ನಮ್ಮ ಶೌರ್ಯವನ್ನು ತೋರಿಸಲೇಬೇಕಾದ್ರೆ ವ್ಯಾಘ್ರಗಳನ್ನು ಕೊಲ್ಲಬೇಕು. ನಾವು ವ್ಯಾಘ್ರ ಅಂದ್ರೆ ಕೊಲ್ಲಬೇಕಂದ್ರೆ ನಾ ಹೇಳೋದಿಲ್ಲ, ಅದನ್ನ ನಾವು ಸದೆ ಬಡಿಯುವಂಥದ್ದು ಕೆಲಸವನ್ನು ಮಾಡಬೇಕು. ಪಾಪದವನ್ನ ಅದಕ್ಕೆ ನಮ್ಮ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವಚ ಅಜಂ ಪುತ್ರ ಬಲಿನ್ ದದ್ಯ ದೈವೋ ದುರ್ಬಲ ಘಾತಕ ಅಂತ ಹೇಳಿ. ದೇವರು ಕೂಡ ದುರ್ಬಲರಿಗೆ ಘಾತಕ ಅಂತ. ಯಾಕಂದ್ರೆ ಅಶ್ವ ಅಂತ ಹೇಳಿದ್ರೆ ಆನೆ, ಅಥವಾ ವ್ಯಾಘ್ರ ಅಂದ್ರೆ ಹುಲಿ. ಹುಲಿಯನ್ನು ಯಾರೂ ಬಲಿ ಕೊಡುದಿಲ್ಲ. ಬಲಿ ಕೊಡುದು ಯಾರಿಗೆ? ಕುರಿಯನ್ನ, ಕೋಳಿಯನ್ನ. ಪಾಪ ಅವು ಬಹಳ ಸೌಮ್ಯ ಪ್ರಾಣಿಗಳು, ಅಂಥವನ್ನ ಬಲಿ ಕೊಡ್ತೇವೆ. ಅದರಲ್ಲಿ ನಮ್ಮ ಏನು ದೊಡ್ಡ ಶೌರ್ಯ ಇಲ್ಲ. ಆ ದೃಷ್ಟಿಯಿಂದ ನಾವು ಅದೇನೋ ನಮ್ದು ಒಂದು ಆಹಾರ ತಿನ್ಕೊಂಡು ಹೋಗ್ತೀವಿ, ತಿನ್ಕೊಂಡು ಹೋಗ್ಲಿ. ಆದರೆ ಹಿಂದೂ ಧರ್ಮದ ಪದ್ಧತಿಯಲ್ಲಿ ಒಂದು ಗೋವನ್ನು ನಾವು ಮಾತೆ ಅಂತೇಳಿ ಪೂಜಿಸ್ತೇವೆ. ಆ ದೃಷ್ಟಿಯಲ್ಲಿ ನಾವು ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡೋದೇನಂತ ಹೇಳಿದ್ರೆ, ನಿಮಗೆ ಏನೋ ಒಂದು ಮಾಂಸಾಹಾರ ನಿಮ್ಮದ ಪದ್ಧತಿ ಇದೆ, ಆ ಪದ್ಧತಿಯನ್ನು ನೀವು ಅನುಸರಿಸ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮದು ಕೋಳಿನೋ ಕುರಿನೋ, ಈಗ ಬುದ್ಧಿವಂತರವ್ರು ಹೇಳಿದರು, ಕೋಳಿನೋ ಕುರಿನೋ ಅಂತ ಏನೈತಿ ನೀವು ಕಟ್ ಮಾಡ್ಕೊಂಡು ಬಂದಿರಿ, ಮಾಡ್ಕೊಂಡು ಹೋಗ್ರಿ. ಆದರೆ ನಮ್ಮ ಶ್ರದ್ಧಾ ಕೇಂದ್ರ, ನಮ್ಮ ಶ್ರದ್ಧಾ ಬಿಂದು ಆದಂತಹ ಗೋವನ್ನು, ಅದು ಬೇಕಾದ್ರೆ ಆಕಳು ಇರಲಿ, ಎತ್ತಿರಲಿ, ಎಣ್ಣೆ ಇರಲಿ, ಕೋಣ ಇರಲಿ, ಅದು ನಮ್ಮದೊಂದು ಶ್ರದ್ಧಾ ಭಾವನೆಯಿಂದ ನಾವು ಪೂಜಿಸ್ತೇವೆ. ಅದನ್ನು ಯಾವುದೂ ರೀತಿಯಲ್ಲಿ ಇಲ್ಲಿ ಒಯ್ದಂತಹ ಘಟನೆಗಳು. ಯಾಕಂದ್ರೆ ಇದನ್ನು ನಾನು ಭಾಳ ಸ್ಟ್ರೆಸ್ ಮಾಡಿ ಯಾಕೆ ಹೇಳ್ತಾ ಇದ್ದೇನೆಂದರೆ, ಈ ಹಿಂದೆ ಕೂಡ ಒಂದು 2-3 ಸಲ ಇಲ್ಲಿ ಶಾಂತಿ ಸಭೆಯಲ್ಲಿ ನಾವು ಮಾತಾಡ್ಕೊಂಡು ಹೋಗಿದ್ವಿ. ಇಲ್ಲ ಅದೇನು ಕಡಿಯುವುದಿಲ್ಲ, ನಿಷೇಧ ಅಂತೇಳಿ ಈಗ ಸರ್ ಅವರು ಹೇಳಿದರು, ಸಮಾಜ ಬಾಂಧವರಿಗೆ ಉದ್ದೇಶಿಸಿಕೊಂಡು ಅವರು ಹೇಳಿದ್ದಾರೆ. ಆದರೆ ಏನಾಗ್ತದೆ, ನಾಳೆ ಏನಾದರೂ 1-2 ಘಟನೆಗಳು ಕಂಡು ಬಂದ ಕೂಡಲೇ 1-2 ಅಂತೇಳಿ ನಾಳೆ ನಾವು 2 ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಹೇಳಿದರು, ನೀವು ಅಂಥದ್ದು ಏನಿದ್ರು ನೀವು ಡೈರೆಕ್ಟ್ ಇದು ಮಾಡಬೇಡ್ರಿ, ನಮ್ಗೆ ಇನ್ಫಾರ್ಮ್ ಮಾಡಿರಿ ಅಂತೇಳಿ. ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ವಿ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಕೂಡ ಅವರು ನಮ್ದು ಪೇಜೆಗೆ ಕಳಿಸಿದ್ದೀವಿ, ಅಲ್ಲಿ ಏನು ಕಂಡು ಬಂದಿಲ್ಲ ಅಂತ ಹೇಳಿದ್ರು. ಕಂಡು ಬಂದಿಲ್ಲ ಅಂತ ಹೇಳ್ಕೊಳ್ಳೆ ಮತ್ತೆ ನಾವು ಹೋಗಿ ಅವರಿಗೆ ಸ್ಪಾಟ್ ತೋರಿಸ್ಲಿಕ್ಕೆ ಅಂತ ಹೇಳಿ ಫೋನ್ ಮಾಡಿದರೆ 1 ತಾಸಾದ್ರೂ ಬಂದಿಲ್ಲ ರೀ. ಮಳೆ ಇತ್ತು ಆ ದಿವಸ. ಮತ್ತೆ ಮಳೆಯಲ್ಲಿ ನಾನು ಬುದ್ಧಿವಂತಗಳು ಇದ್ವಿ, ನಮ್ಮ ಮೀಡಿಯಾದವ್ರಿಗೂ ತರಿಸಿದ್ವಿ, ಸಂದೇಶ್ ಜೈನ್ ಅವರು ಬಂದಿದ್ರು. ಆಮೇಲೆ ಜನ ಸೇರ್ಲಿಕ್ಕೆ ಶುರು ಆಗ್ತದೆ. ಈಗಂತೂ ಮೊಬೈಲ್ ಇರೋದ್ರಿಂದ ಜನ ಸೇರ್ಲಿಕ್ಕೆ ಭಾಳ ಟೈಮ್ ಆಗೋದಿಲ್ಲ, ಜನ ಸೇರ್ತಾ ಹೋಗ್ತದೆ, ಅನ್ನೆಸರಿ ಗಲಾಟೆ ಆಗ್ತದೆ. ಆ ದೃಷ್ಟಿಯಿಂದ ಆಮೇಲೆ ನೋಡಿದ್ರೆ 2 ಆಕಳ ಅಂತೇಳಿ ನಾವು ಹೋಗಿದ್ರು, 32 ಆಕಳ ಸಿಗ್ತಾವೆ. ಅದರಲ್ಲಿ ಕರುಗಳೂ ಕೂಡ ಇದ್ವು, ಮತ್ತು ಕರುಗಳನ್ನು ಕಡಿಬಾರ್ದು ಅಂತೇಳಿ ಇದ್ರು, ಕರುಗಳು ಕೂಡ ಇದ್ವು. ಆಮೇಲೆ ಎಲ್ಲ ಲಪಡ ಆಯಿತು. ಅಂಥ ಲಪಡಗಳು ಮರುಕಳಿಸಬಾರ್ದು. ನಿಮ್ಮದು ಏನೋ ನೀವು ಕುರಿಗೆ ಬಲಿ ಕೊಡೋದಿದೆ ಮಾಡ್ಕೊಂಡು ಹೋಗ್ರಿ, ಆದರೆ ಆಕಳು ಬಲಿ ಕೊಡುವುದು ಅಂತದನ್ನು ದಯವಿಟ್ಟು ಮಾಡಬೇಡ್ರಿ. ಮತ್ತು ಇದನ್ನು ನಾವು ಸ್ಟ್ರಿಕ್ಟ್ಲಿ ವಿರೋಧಿಸ್ತೇವೆ. ನಾಳೆ ನಮ್ಮದು ಎಷ್ಟೇ ಬೈಚಾರ ಇದ್ದರೂ ಕೂಡ ಇಂಥ ವಿಷಯಗಳಲ್ಲಿ ನಾವು ಕಾಂಪ್ರಮೈಸ್ ಮಾಡಲಿಕ್ಕೆ ಆಗೋದಿಲ್ಲ. ದೃಷ್ಟಿಯಿಂದ ದಾಂಡೇಲಿ ಸೌಮ್ಯವಾದ ವಾತಾವರಣ ಇದೆ, ಇನ್ನೂವರೆಗೆ ಅಂಥದ್ದೇನು ಲಪಡ ಆಗಲಿಲ್ಲ. ಆದರೆ ನಾವು ಸುಮ್ಮನಿದ್ದೇವೆ ಅಂದ್ರೆ ಅರ್ಥ ನಾವು ಏನು ಮಾಡಿದ್ರು ನಡೀತದೆ ಅನ್ನುವಂಥದ್ದನ್ನ ಭಾವನೆ ನಮ್ಮಲ್ಲಿ ಇರಬಾರ್ದು. ಯಾಕಂತೇಳಿದ್ರೆ ಯಾವಾಗ ಸಂದರ್ಭ ಬಂದರೆ ನಾವು ಎಲ್ಲದಕ್ಕೂ ಸಿದ್ಧರಾಗಿ ಹೊರಗೆ ಬೀಳ್ಬೇಕಾಗ್ತದೆ, ಇರ್ತಲ್ಲ. ಆ ದೃಷ್ಟಿಯಿಂದ ನಾವು ಆದಷ್ಟು ಈ ಒಂದು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಈಗ ಪೊಲೀಸರು ಕೂಡ ಗೈಡ್ಲೈನ್ಸ್ ಕೊಡ್ಬೋದು ನಿಮಗೆ. ಆ ರೀತಿಯಲ್ಲಿ ನಾವು ಕೂಡ ಒಂದು ಮಾನವೀಯತೆ ದೃಷ್ಟಿಯನ್ನು ವಿಚಾರ ಮಾಡಿಕೊಂಡು ಒಳ್ಳೆ ರೀತಿಯಿಂದ ಹಬ್ಬವನ್ನು ಆಚರಿಸೋಣ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ವೇದಿಕೆಯಲ್ಲಿದ್ದಂಥ ಹಿರಿಯ ಪೊಲೀಸ್ ಅಧಿಕಾರಿಗಳೇ ಹಾಗೂ ದಾಂಡೇಲಿಯ 2 ಧರ್ಮದ ಮುಖಂಡರುಗಳೇ, ಬಕ್ರೀದ್ ಹಬ್ಬ ಬಂದ ತಕ್ಷಣ ಎಲ್ರಿಗೂ ಒಂದು ಕುತೂಹಲ ಸ್ಟಾರ್ಟ್ ಆಗ್ತದೆ. ಆದರೆ ಅದು ಕಳೆದ ವರ್ಷದಿಂದ ಮುಕ್ತಾಯ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕಳೆದ ವರ್ಷ ಅವ್ರು ಮಾತು ಕೊಟ್ಟಂಗೆ ನಡ್ಕೊಂಡಿದ್ದಾರೆ. ಅದಕ್ಕೆ ಮುಸ್ಲಿಂ ಧರ್ಮದ ಎಲ್ಲಾ ಬಂಧುಗಳಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು ಮಾತು ಕೊಟ್ಟರು, ಈ ಬಾರಿ ಅಂಥದ್ದು ಯಾವುದೂ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ, ಕಡಿಯಬಾರ್ದು ಅನ್ನುವಂಥದ್ದು ಕೂಡ ನಾವು ಮಸೀದಿಯಲ್ಲಿ ನಮ್ಮ ಜಮಾತಲ್ಲಿ ನಾವು ಮಾತಾಡಿದ್ದೀವಿ. ಆ ರೀತಿ ನಾವು ನಡ್ಕೊಳ್ತೀವಿ ಅನ್ನುವಂಥ ಮಾತು ಹೇಳಿದ್ರು. ಆ ಪ್ರಕಾರ ಬಹಳ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಿಸಿದ್ದಾರೆ. ಅದೇ ರೀತಿ ಈ ವರ್ಷನೂ ಮಾಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ನಾವು ಕೂಡ ಇದ್ದೀವಿ. ಹಳೇದನ್ನ ನೆನೆಸೋದಕ್ಕಿಂತ ಹಳೇದು ಈಗೂ ನಾವು ದಾಂಡೇಲಿ ಇತಿಹಾಸ ತೆಗೆದ್ರೆ ಅಂಥದ್ದು ಯಾವುದೂ ಏನು ಆಗಲೇ ಘಟನೆ ಯಾವುದೂ ಆಗಿಲ್ಲ. ಯಾರೋ ಒಬ್ರು ಇಬ್ರು ಯಾರೋ ಮಾಡ್ಲಿಕ್ಕೆ ಹೋಗಿರ್ತಾರೆ, ಅದಕ್ಕೆ ಒಂದು 4 ಮಂದಿ ನೋಡಿದ್ರೆ 4ರಿಂದ 8, 8ರಿಂದ 10 ಜನ ಸೇರಿಸಿ
ಕೋಮು ಗಲಭೆಗೆ ಆಸ್ಪದ ಕೊಡೋದು ಬೇಡ. ನಾವೆಲ್ಲ ಹಿರಿಯರು ಕುಂತು ಸಾಹೇಬ್ರ ಮುಂದೆ ಬಂದೆ ಪೊಲೀಸರು ಕರೆದಾರ ನಾ ಬಂದ್ ಮಾತಾಡಿ ಹೋಗುನು, ನಾವು ಹೇಳ್ದಂಗೆ ನಡೀತದ ಅನ್ನೋಂಥದ್ದಿಲ್ಲ. ಕೆಲವೊಬ್ಬರಿಗೆ ಬೇಕಂತಾನೆ ಒಂದು ಏನಾದ್ರು ವಾತಾವರಣ ಸೃಷ್ಟಿ ಮಾಡ್ಬೇಕು ಅನ್ನುವಂತ ಮನೋಭಾವನೆ ಹುಡುಗರು ನಮ್ಮ ಧರ್ಮದಲ್ಲೂ ಇರ್ತಾರೆ, ನಿಮ್ ಧರ್ಮದಲ್ಲೂ ಇರ್ತಾರೆ. ಅದನ್ನ ಮಟ್ಟ ಹಾಕ್ಲಿಕ್ಕೆ ನಾವು ಅವರನ್ನ ಗುರುತಿಸ್ಬೇಕು. ಆ ರೀತಿ ಆಗ್ಬಾರ್ದು ಅನ್ನೋದು ನೋಡ್ಕೋಬೇಕು. ಮತ್ತೆ ಆಗುದು ಅನ್ನೋಂಥ ಭರವಸೆ ಕೂಡ ಇದೆ. ಇಲಾಖೆಗೆ ಬಹಳ ಕೆಲಸ ಕೊಡಿದ್ರು ನಾವು ಈ ಮೀಟಿಂಗ್ ಮುಗಿದ್ಮೇಲೆ ಅವ್ರು ಅಷ್ಟೇ ಕಾಕೊಂಡಿರೋದು ಅಷ್ಟೇ. ಯಾವುದೂ ಅಂಥದ್ದು ಘಟನೆ ಆಗಿಲ್ಲ ಸರ್ ಇನ್ನೂವರೆಗೂ. ಯಾವುದೇ ಕಾರ್ಯಕ್ರಮ, ಹಿಂದೂ ಧರ್ಮದ ಯಾವುದೇ ಹಬ್ಬಗಳು ಇರ್ಬೋದು ಅಥವಾ ಮುಸಲ್ಮಾನರದ್ದು ಇರ್ಬೋದು. ಹಾಗಾಗಿ ಮುಂದಿನ ಈ ವರ್ಷದ ಬಕ್ರೀದ್ ಹಬ್ಬ ಕೂಡ ವಿಜೃಂಭಣೆಯಿಂದ, ಯಾಕಂದ್ರೆ ತಾವು ತ್ಯಾಗ ಬಲಿದಾನದ ಸಂಕೇತ ಈ ಹಬ್ಬ ಅಂತ ಹೇಳ್ತೀರಿ, ಅದರಿಂದ ಇತಿಹಾಸ ಇದೆ. ಹಾಗಾಗಿ ಎಲ್ಲರೂ ಒಂದಾಗಿ ಈ ದೇಶದ ನಾವು ನಾಗರಿಕರು, ಒಂದೇ ತಾಯಿ ಮಕ್ಕಳಾಗಿ ನಾವು ಬದುಕುವ, ದಾಂಡೇಲಿ ಹೆಸರುವಾಸಿಯಾಗಿದೆ ಶಾಂತಿಗೆ, ಅದೇ ಹೆಸರು ಮುಂದೆ ಒರೆಸ್ಕೊಂಡು ಹೋಗ್ರಿ ಅಂತ ಹೇಳಿ ನಿಮ್ಮ ಹತ್ರ ಮನವಿ ಮಾಡ್ಕೊಂತ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಮೇಲೆ ಆಸೀನರಂತ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ನನ್ನ ನಮಸ್ಕಾರನ ತಿಳಿಸುತ್ತಾ, ಇವತ್ತಿನ ಶಾಂತಿ ಸಭೆಗೆ ಆಗಮಿಸಿದಂತ ಎಲ್ಲ ಧರ್ಮದ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಈಗ ಹೇಳಿದ್ದೇನೆ, ನಾವು ಏನು ಪದೇ ಪದೇ ಹೇಳುವುದಿಲ್ಲ. ನಾವು ಒಂದು ಬಜರಂಗದ ಮುಖ್ಯಸ್ಥನಾಗಿ ಇಷ್ಟೇ ತಮ್ಮಲ್ಲಿ ಒಂದು ಕಳಕಳಿಯ ಮಾಡ್ಕೊಳ್ತೀವಿ. ನಮ್ದು ಏನು ಇದು ದಾಂಡೇಲಿಯ ಶಾಂತಿ ತೋಟ ಅಂತ ಏನು ಹೇಳ್ತೀವಿ, ಆ ಶಾಂತಿ ತೋಟ ಇನ್ನೂ ಇದು ಮುಂದುವರಿಬೇಕಂತಂದ್ರೆ ತಾವುಗಳು ದಯಮಾಡಿ ಆ ಏನೊಂದು ಗೋ ಹತ್ಯೆಯನ್ನ ನಮ್ಮ ಹಿರಿಯರು ಹೇಳಿದ್ರು, ಈ ಸಲ ನಾವು ಅದನ್ನ ಮಾಡೋದಿಲ್ಲ ಅಂತ ಹೇಳಿ ಏನು ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ, ಇದಕ್ಕೆ ನಾವು ತುಂಬಾ ಹೃದಯದ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ತಾವುಗಳು ಕೂಡ ಈ ಹಬ್ಬದ ದಿನ ನಡ್ಕೊಂಡ್ರೆ ನಮ್ಮ ಇತ್ಯಾಕೂಟದಲ್ಲೂ ನಾವು ಕೂಡ ಬಂದು ಪಾಲ್ಗೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ. ಆದ್ರೆ ಈಗ ನಮ್ಮ ಹಿರಿಯರು ಹೇಳಿದ್ರು, ನಾವು ಯಾವುದೋ ಒಂದು 4 ಜನ ಈ ತರ ಮಾಡ್ತಾರೆ ಅಂತ, ಆದ್ರೆ 4 ಜನನೇ ಪೂರಾ ದಾಂಡೇಲಿಯನ್ನ ವಾತಾವರಣನೇ ಹಾಳು ಮಾಡಿಬಿಡ್ತಾರೆ. ಅಂತವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ತಮ್ಮ ಕ್ರಮವನ್ನ ಕೈಗೊಳ್ತಿರ್ಬೇಕಾದ್ರೆ ಅದಕ್ಕೆ ಒಂದಷ್ಟು ಜನ ಮತ್ತು ಹಿಂದ್ಗಡೆಯಿಂದ ಫೋನ್ ಮಾಡುದು, ಮತ್ತೆ ಅಲ್ಲಿ ಬಂದು ಜನ ಸೇರಿಸುದು, ಅದನ್ನ ದಯಮಾಡಿ ಮಾಡಬೇಡಿ ಸರ್. ಅವ್ರು ಯಾರಾದ್ರೂ ಅಂತ ಕಿಡಿಗಳು ಏನಾದ್ರೂ ಗೋಗಳನ್ನ ಹಿಡ್ಕೊಂಡ್ ಬರಕ್ ಹೋಗೋದಾಗ್ಲಿ ಅಥವಾ ಅದೇನೋ ಕಟ್ ಮಾಡೋದಂತ ಸಂದರ್ಭದಲ್ಲಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ನವರಿಗೆ ಫ್ರೀ ಹ್ಯಾಂಡ್ ಬಿಡ್ರಿ, ಅವರು ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಅಂತವ್ರಿಗೆ 2 ಜನಕ್ಕೆ ಅವರು ಏನು ಬುದ್ಧಿ ಕಲಿಸ್ತಾರೆ. ಇಲ್ಲಾಂದ್ರೆ ಏನಾಗ್ಬಿಡ್ತದ್ರಿ, ಅವ್ರಿಗೆ ನಾವು ಸಪೋರ್ಟ್ ಮಾಡ್ತಾ ಹೋದ್ವು ಅಂದ್ರೆ ನಮ್ಮ ಕಡೆಯಿಂದ ಒಂದು 10 ಜನ, ಅವ್ರ ಕಡೆಯಿಂದ ಒಂದು 10 ಜನ ಹಿಂಗೆ ಸೇರ್ತಾ ಅದು ದೊಡ್ಡ ಜಗಳ ಆಗಿ ಮತ್ತೆ ಪೇಪರ್ದಲ್ಲಿ ನ್ಯೂಸ್ ಅಲ್ಲಿ ಬಂದು ದಾಂಡೇಲಿಯಲ್ಲಿ ಈ ತರ ಒಂದು ವಾತಾವರಣ ನಡೆದಿದೆ ಅಂತ ಹೇಳಿ ಜಿಲ್ಲೆಕಷ್ಟೇ ಅಲ್ಲ ರಾಜ್ಯಕ್ಕೆ ಗುರುತಾಗುವಂಗ ಆಗೋದು ಬೇಡ. ಹಾಗಾಗಿ ದಯಮಾಡಿ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತೀವಿ, ತಮ್ಮ ಹಬ್ಬವನ್ನ ಅತ್ಯಂತ ಸುಂದರವಾಗಿ ಹಾಗೂ ಶ್ರದ್ಧಾಭಕ್ತಿಯಿಂದ ತಾವುಗಳು ಆಚರಣೆ ಮಾಡಿ ಅದಕ್ಕೆ ನಮ್ಮ ಕಡೆಯಿಂದ ತಮಗೆ ಬಕ್ರೀ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ. ದಯಮಾಡಿ ಗೋ ಹತ್ಯೆಯನ್ನ ಮಾಡಬೇಡಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಕೈ ಮುಗಿದು ಹೋಗ್ತೀವಿ. ನಮಸ್ಕಾರ. ಸ್ಪೆಷಲಿ ನನ್ನ ಹಿಂದೂ ಬಾಂಧವರು, ಈಗಾಗಲೇ ಹಲವಾರು ಸಜೆಷನ್ಸ್ ಬಂದೇವೆ. ಅದಕ್ಕೆ ಪಾಲನೆ ಮಾಡುವಂತ ಕರ್ತವ್ಯ ನಮ್ಮ ಧರ್ಮ ಆಯಿತು. ಮಾನ್ಯ ದೇಶವರೇ, ನಾನು ಸುಮಾರು 50 ವರ್ಷಗಳಿಂದ ನಾನು ನೋಡ್ಲಿಕ್ಕೆ ದಾಂಡೇಲಿಯಲ್ಲಿ ಅಂತ ಯಾವುದೋ ವಾತಾವರಣ ಆಗಿಲ್ಲ. ಆ ಕುಡಿದು ಬಿಫೋರ್ ಲಾಸ್ಟ್ 1 year ಬ್ಯಾಕ್ ಏನೋ ಒಂದು ತಪ್ಪಾಗಿದೆ, ಅದಕ್ಕೆ ನಾ ಹಿಂದೂ ಬಾಂಧವರು ಕ್ಷಮೆ ಕೇಳ್ತೇನೆ. ಗೋ ಹತ್ಯೆ ಮಾಡೋದು ಪಾಪ. ಗೋ ಹತ್ಯೆ ನಮ್ಮ ತಾಯಿ ಇದ್ದಂಗ. ತಮ್ಮೆಲ್ಲರಿಗೆ ನಾನು ವಿಶ್ವಾಸ ಕೊಡ್ತೀನಿ, ನಮ್ಮೆಲ್ಲ 2 ಜಮಾತ್ ವತಿಯಿಂದ ನಾನು ವಿಶ್ವಾಸ ಕೊಡ್ತೀನಿ, ಯಾವುದೋ ರೀತಿಯಿಂದ ಯಾವನೇ ಆಗಲಿ ಅವನು ಗೋ ಹತ್ಯೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಸಹ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಅವರ ಮೇಲೆ ನೆಸೆಸರಿ ಆಕ್ಷನ್ ತಗೋತೀನಿ. ಮುಂದೆ ಇಂಥ ಕ್ರಮ ಆಗಬಾರ್ದು ಅಂತ ನಿಮ್ಮಲ್ಲಿ ನಾನು ವಿಶ್ವಾಸ ಕೊಡ್ತೇನೆ. ಹಾಗೆ ಡಿವೈಸ್ ಸಾಹೇಬರು ಇವಾಗ ಶಾಂತಿ ಸಮ್ಮೇಳನ ಕರೆದಿದ್ದಾರೆ. ನೋ ಡೌಟ್ ಹಿ ಇಸ್ ಅ ಡೈನಮಿಕ್ DSP ಫಾರ್ ದಾಂಡೇಲಿ. ಸುಮಾರು ವರ್ಷಗಳ ಹಿಂದೆ ಇಕ್ಬಾಲ್ ಸಾಹೇಬರು ಬಂದಿದ್ರಲ್ಲೇ, ಅವ್ರ ಹೆಸರು ಇನ್ನೂವರೆಗೆ ನೆನಪಿದೆ. ಹಾಗೆ ನಮ್ಮ ಶಿವಾನಂದ ಸಾಹೇಬ್ರ ಹೆಸರು ಉಳಿತದೆ. ಅದಕ್ಕೆ ಇವರು ಎಷ್ಟು ನೋಡ್ಲಿಕ್ಕೆ ಚಂದ ಇದ್ದಾರೆ, ಎಷ್ಟು ಟ್ಯಾಲೆಂಟ್ ಇದ್ದಾರೆ, ಅಷ್ಟೇ ಡೇಂಜರ್ ಇದ್ದಾರೆ, ಅಷ್ಟೇ ಭಾಳ ಡೇಂಜರ್ ಇದ್ದಾರೆ. ಯಾಕಂದ್ರೆ ನಾನು ನೋಡಿದ್ದೇನೆ, ಸುಮಾರು ಸಮೀಪ ದೂರ ಇದ್ದು ನೋಡಿದ್ದೇನೆ. ಅವರು ಈ ಶಾಂತಿ ಸಮ್ಮೇಳನ ಕರೆದಿದ್ದಾರೆ 2ನೇ 3ನೇ ಸಲ. ಅವ್ರಿಗೆ ಪಕ್ಕ ಅನುಭವ ಆಗಿದೆ. ಪ್ರಭು ಯಾರು, ಫಿರೋಜ್ ಯಾರು ಕ್ರಿಯೇಟರು, ಯಾರು ಪ್ರಾಬ್ಲಮ್ ಮಾಡ್ತಾರ, ಈ ಸಭೆಗೆ ಯಾಕೆ ಬಂದಾರ, ಸಭೆಗೆ ಯಾರು ಬಂದಿಲ್ಲ, ಅವರೆಲ್ಲ ಎಲ್ಲ ರೆಕಾರ್ಡಿಂಗ್ ಇದೆ, ಅವ್ರ ತಲೆಯಲ್ಲಿ ಇರ್ತದೆ. ಅದು ಅವ್ರದ್ದು ಡ್ಯೂಟಿ ಅವ್ರು ಮಾಡಲಿ. ಇನ್ನೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾನು ದೇವರ ಸಾಕ್ಷಿ ಮಾಡಿ ಹೇಳ್ತೀನಿ, ಗೋ ಹತ್ಯೆ ಯಾರು ಮಾಡುವುದಿಲ್ಲ, ಮಾಡಲಿಕ್ಕೆ ಅವಕಾಶ ಇಲ್ಲ, ಮಾಡುವುದಿಲ್ಲ ಅಂತ ನಾನು ವಿಶ್ವಾಸ ಹೇಳಿ ನನ್ನ 2 ಮಾತು ಮಾಡಲಿಕ್ಕೆ ಎಲ್ಲರಿಗೆ ನಾವು ಇನ್ನೊಂದು ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಎಲ್ಲರಿಗೂ ಸಂಜೆಯ ಸೊಬಗಿನ ನಮಸ್ಕಾರಗಳು. ಈ ದಿವಸ ಶಾಂತಿ ಸಭೆಗೆ ನಮಗೆಲ್ಲ ಕರೆದಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಧನ್ಯವಾದಗಳು. ವರ್ಷವೂ ಯಾವುದೇ ಹಬ್ಬ ಆಗಲಿ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಯಾವುದೇ ಜಾತಿಯ ಹಬ್ಬಗಳು ಬಂದರೂ ಸಹಿತ ದಾಂಡೇಲಿಯಲ್ಲಿ ಶಾಂತ ರೀತಿಯಿಂದ ಆಗುವಂಥ ನಾವು ಪ್ರಸಂಗ ನೋಡ್ತಿದ್ದೀವಿ. ಈಗ ಬೇರೆ ಊರಿಂದ ಬಂದಿರ್ತಾರೆ ಹಬ್ಬಗಳಿಗೆ, ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಹೊಳೆಯ ದಂಡೆಗೆ ಯಾರೂ ಹೋಗ್ಲಾರ್ದಂಗೆ ನೋಡ್ಕೋಬೇಕಂತ ಹೇಳಿ ಈ ಸಭೆಯಲ್ಲಿ ಕೇಳ್ಕೊತೀನಿ. ಇನ್ನೊಂದು ವಿಷಯ ಏನಂದರೆ, ಯಾವುದೇ ಹಬ್ಬ ಹುಲಿ ತಮ್ಮಲ್ಲಿ ಕಾರ್ಯಕ್ರಮ ಮಾಡಿ ಪ್ಲಾಸ್ಟಿಕ್ ಎಲ್ಲ ಮಾಡಿರ್ತಾರೆ, ಅವೆಲ್ಲನೂ ಕಡೆ ಘನತ್ಯಾಜ್ಯ ವಸ್ತುಗಳನ್ನು ಒಂದೇ ಕಡೆ ಹಾಕಿ ನಗರಸಭೆಗೆ ಮುಟ್ಟಿಸ್ಬೇಕೆಂದು ಈ ಸಮಯದಲ್ಲಿ ನಾನು ಹೇಳ್ಕೊತಿದ್ದೀನಿ. ಯಾವುದೇ ಸಂದರ್ಭದಲ್ಲಿ ಆಗಲಿ ನಾವು ಅವ್ರ ಹಬ್ಬ ನಮ್ಮ ಹಬ್ಬ ಅಂತಿಲ್ಲ, ನಮ್ಮ ಹಬ್ಬದಲ್ಲಿ ಅವರು ಭಾಗವಹಿಸ್ತಾರೆ, ಅವ್ರ ಹಬ್ಬದಲ್ಲಿ ನಾವು ಕೂಡ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಶಾಂತ ರೀತಿಯಿಂದ ಶಾಂತವಾಗಿ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲರನ್ನು ನಮಸ್ಕರಿಸ್ತಾ, ಅದೇ ರೀತಿ ಮುಂದ್ಗಡೆ ಇರುವಂಥ ಎಲ್ಲರನ್ನ ವಂದಿಸುತ್ತಾ ನಾನೊಂದು 4 ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಕ್ರೀದ್ ಅಂದರೆ ನೀವು ತ್ಯಾಗ ಅನುಭವ ಅಂತ ಎಲ್ಲ ಹೇಳಿದ್ರಿ, ಆದರೆ 2 ಕಡೆಯಿಂದ ಒಂದೇ ವಿಚಾರ ಇರಬೇಕು. ಬಕ್ರೀದ್ ಅಂತ ಹೇಳಿದ್ರೆ ನೀವೆಲ್ಲರೂ ತ್ಯಾಗ ಏನೇನೋ ಹೇಳಿದ್ರಿ, ನಮಾಜೆ ಅದು ಇದು ಅಂತ ಹೇಳಿದ್ರಿ, ಅದೇ ರೀತಿ ನೀವು ಪಾಲಿಸ್ರಿ. ಮತ್ತೆ ನಾವು ಗೋಮಾತೆಯನ್ನ ದೇವರಂತ ಪೂಜಿಸ್ತಾ ಇರ್ತೇವೆ, ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಲಾಸ್ಟ್ ಟೈಮ್ ನೀವು ಹೇಳಿದ್ರಿ, ಇಲ್ಲಿ ನೀವು ಏನು ಹೇಳಿ ಹೋಗಿರ್ತೀರ ಅದನ್ನ ನೀವು ಫೀಲ್ಡಲ್ಲಿ ಅನುಷ್ಠಾನ ಮಾಡ್ಬೇಕಂತ ನಿಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾನ್ಯ DSP ಸಾಹೇಬರೇ, ಸಹೋದ್ಯೋಗಿ PSR ಅವರೇ, ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಪ್ರಮುಖರೇ, ಮಹಿಳೆಯರೇ, ಮಾಧ್ಯಮ ವರದಿಗಾರರೇ ಹಾಗೂ ನಮ್ಮ ಸಿಬ್ಬಂದಿಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಕ್ರೀದ್ ಹಬ್ಬ ದೇಶಾದ್ಯಂತ ಆಚರಣೆ ಆಗ್ತಾ ಇದೆ. 28ನೇ ತಾರೀಕಿಗೆ ಶೆಡ್ಯೂಲ್ ಪ್ರಕಾರ ನಾವು ಕೂಡ ನಮ್ಮ ಒಂದು ಮೇಲಾಧಿಕಾರಿಗಳ ಆದೇಶದಂತೆ ಬಂದೋಬಸ್ತ್ ಸ್ಕೀಮನ್ನು ಕೂಡ ನಾವು ಮಾಡ್ಕೊಂಡಿರ್ತೇವೆ. ಹಬ್ಬದ ಹಿನ್ನೆಲೆ ಪ್ರತಿಯೊಂದು ಹಬ್ಬ ಮಾಡೋದು ನಮ್ಮ ಸಂತೋಷಕ್ಕಾಗಿ. ನಮ್ಮ ಪೂರ್ವಜರು ಪ್ರತಿಯೊಂದು ಧರ್ಮದಲ್ಲಿ ಇರ್ತದೆ ಹಬ್ಬಗಳೆಲ್ಲ, ಹಬ್ಬ ಮಾಡೋದೇ ಒಂದು ಖುಷಿ ಪಡೋದಕ್ಕಾಗಿ. ವರ್ಷವಿಡೀ ಕಷ್ಟಪಟ್ಟವರು ಒಂದು ದಿವಸ ಯಾವುದೋ ಒಂದು ಸಿಹಿ ಊಟ ಮಾಡಿ ಅಥವಾ ಯಾವುದೋ ಒಂದು ನಮ್ಮ ಆಚರಣೆಗಳನ್ನು ಮಾಡಿ, ಸಂಪ್ರದಾಯಗಳನ್ನು ಮಾಡಿ, ಎಲ್ಲ ರಕ್ತ ಸಂಬಂಧಿಕರೆಲ್ಲ ಸೇರಿಕೊಂಡು ಕಷ್ಟಗಳನ್ನು ಮರಿ ಅನ್ನೋ ದೃಷ್ಟಿಯಿಂದ ಎಲ್ಲ ಹಬ್ಬಗಳು ಇರ್ತವೆ. ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಹಿನ್ನೆಲೆಗಳು ಇರ್ತವೆ. ಇತ್ತೀಚಿನ ದಿನಗಳಲ್ಲಿ ಆ ಒಂದು ಹಬ್ಬಗಳಿಗೆ ಬೇರೆ ಬೇರೆ ಬಣ್ಣಗಳು ಬೆಳೆದು ಸಮಾಜದಲ್ಲಿ ಶಾಂತಿಗೆ ಧಕ್ಕೆ ತರುವಂಥ ಪ್ರಯತ್ನಗಳು ಮೇಲಿನ ಮೇಲೆ ಆಗ್ತಾ ಇರ್ತವೆ. ಅವು ಕಾನೂನು ಕ್ರಮಗಳು ಆಗ್ತವೆ. ನಾವೆಲ್ಲರಲ್ಲಿ ನಾವು ಇಲಾಖೆ ವತಿಯಿಂದ ಹೇಳೋದು ಏನಂತಂದ್ರೆ, ನಾವು ನೀವೆಲ್ಲ ಬದುಕ್ತಿರೋದು ಕಾನೂನಿನ ಅಡಿಯಲ್ಲಿ. ಯಾವುದೇ ಒಂದು ಧರ್ಮ ನಾವು ಆಚರಣೆ ಮಾಡ್ತಾ ಇದ್ರೆ ಇನ್ನೊಂದು ಧರ್ಮಕ್ಕೆ ಅದು ಪೆಟ್ಟಾಗಬಾರ್ದು. ಅವರು ಕೂಡ ಸಂತೋಷದಿಂದ ಇರಬೇಕು, ನಾವು ಸಂತೋಷದಿಂದ ಇರಬೇಕು. ನಾವು ಮಾತ್ರ ಸುಖಪಟ್ಟು ಇನ್ನೊಬ್ಬರಿಗೆ ಕಷ್ಟಪಡ್ತೀವಿ ಅಂತಂದ್ರೆ ಅದು ಧರ್ಮ ಆಗುವುದಿಲ್ಲ, ಅದು ಕಾನೂನು ಕೂಡ ವಿರೋಧ ಆಗ್ತದೆ. ಆ ದೃಷ್ಟಿಯಿಂದ ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಕಂಡು ಬರ್ಬೋದು, ಎಲ್ಲದರಲ್ಲಿ ಇರ್ತದೆ. ಯಾವ ಧರ್ಮದ ಇದ್ರೂ ಇರ್ತದೆ, ದೊಡ್ಡವರಿದ್ದರೂ ಇರ್ತದೆ, ಸಣ್ಣವರಿದ್ರೂ ಇರ್ತದೆ, ಮನೆಯಲ್ಲಿ ಇರ್ತದೆ, ಹೊರಗೂ ಇರ್ತದೆ. ಆದರೂ ಕೂಡ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಒಂದು ಗುರುತರವಾದ ಜವಾಬ್ದಾರಿ ನಮ್ಮ ಪೊಲೀಸ್ ಇಲಾಖೆಯ ಮೇಲೆ ನಾವು ಕಾನೂನು ಮುಂದೆ ಎಲ್ಲರೂ ಒಂದೇ, ನಮಗೆ ಯಾರು ಹೆಚ್ಚು ಇಲ್ಲ ಕೆಳಗಿಲ್ಲ. ನಮ್ಮದು ಕಾಕಿ ಧರ್ಮ, ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡಿಕೊಂಡು ಸಮಾಜದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕಾದಂಥ ಜವಾಬ್ದಾರಿ ನಮ್ಗೆ ಇರುವುದರಿಂದ ನಾವೆಲ್ಲರೂ ಹೇಳೋದಷ್ಟೇ, ಏನು ಕಾನೂನಲ್ಲಿ ಅವಕಾಶಗಳಿದ್ದಾವೆ ಅವುಗಳನ್ನು ಮಾಡಿ, ಏನು ಯಾರ್ಯಾರು ಕೂಡ ಕಾನೂನಿಗೆ ಧಕ್ಕೆ ತರುವಂಥ ಪ್ರಯತ್ನವನ್ನು ಯಾರಾದರೂ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಏನು ನಮಗೆ ಒಂದು ಮೇಲಿನಿಂದ ಏನು ಗೈಡ್ಲೈನ್ಸ್ ಇರ್ತಾವೆ ಆ ಪ್ರಕಾರ ಕಾನೂನುಗಳ ಅಡಿಯಲ್ಲಿ ನಮ್ಗೆ ಏನು ಅವಕಾಶಗಳಿರ್ತಾವೆ ಅವ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕಂತೂ ನಾವು ಹಿಂದೆ ಮುಂದೆ ಮಾಡೋದಿಲ್ಲ. ನಮಗೆ ಸಾರ್ವಜನಿಕರ ಸಹಕಾರ ಬೇಕು. ಜನಸ್ನೇಹಿ ಪೊಲೀಸ್ ಇದು, ಮನೆ ಮನೆಗೆ ಪೊಲೀಸ್ ಕೂಡ ಆಗಿದೆ. ಹಾಗಂತ ಹೇಳ್ಬಿಟ್ಟು ಯಾರೇನಾದರೂ ಧಕ್ಕೆ ತರೋ ಪ್ರಯತ್ನ ಮಾಡಿದರೆ ನಮ್ಮದು ಪಿರಾಮಿಡ್ ಸಿಸ್ಟಮ್ ಇರ್ತದೆ. ನಾವು ಕಾಣೋಕೆ 4 ಜನ 5 ಜನ ಕಂಡ್ರೂ ಕೂಡ ನಮ್ದು ಹಿನ್ನೆಲೆ ಅಥವಾ ನಮ್ಗೆ ಸಪೋರ್ಟು ಬಹಳ ದೊಡ್ಡದಿರ್ತದೆ. ಈಗೆಲ್ಲ ಕಮ್ಯುನಿಕೇಶನ್ ನಿಮ್ಗೆ ಗೊತ್ತಿದೆ. ನಿಮಗೆ ಯಾವ ರೀತಿ ಮೊಬೈಲ್ನಲ್ಲಿ ಜನ ಸೇರ್ತಾರೆ ಅದೇ ರೀತಿ ನಮಗೂ ಕೂಡ ಕಮ್ಯುನಿಕೇಶನ್ ಫಾಸ್ಟ್ ನಮ್ದು ಇರ್ತದೆ. ಎಷ್ಟು ಬೇಕು ಅವಶ್ಯಕತೆಗಳ ಅನುಸಾರವಾಗಿ ನಾವು ನಮ್ಮ ಭದ್ರತೆಯನ್ನು ಮಾಡ್ಕೊಂಡಿರ್ತೇವೆ. ಅದಕ್ಕೆ ದಯವಿಟ್ಟು ಏನು ಒಂದು ಇತಿಹಾಸ ಇದೆ ಈ ದಾಂಡೇಲಿಯಲ್ಲಿ, ಎಲ್ಲ ಧರ್ಮದವರು ಬಹಳ ಸಹೋದರ ಭ್ರಾತೃತ್ವದಿಂದ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ನಮ್ಮ ದೇಶ ಎಲ್ಲ ಕಡೆ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡೋಕ್ಕೆ ಅವರಿಗೆ ವೈಯಕ್ತಿಕವಾದಂತಹ ಸ್ವಾತಂತ್ರ್ಯವಿದೆ. ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಾರ್ದು, ಕಾನೂನಿಗೂ ಕೂಡ ಪೆಟ್ಟಿಸಬಾರ್ದು. ಆ ದೃಷ್ಟಿಯಿಂದ ನಾವೆಲ್ಲರೂ ಹಬ್ಬವನ್ನು ಆಚರಣೆ ಮಾಡ್ರಿ. ಯಾವುದಕ್ಕೂ ಕೂಡ ನಿಮ್ಮಲ್ಲಿ ಅಳುಕು ಬೇಡ. ನಾವು ಹಾಗೆ ಮಾಡಿದ್ರೆ ನಡೀತಿದ್ರು ಒಂದು ಗರ್ವನೂ ಬೇಡ. ಏನ್ ಮಾಡಿದ್ರು ಕೂಡ ಏನಾದ್ರೂ ಆಗ್ಬೋದು ಅನ್ನುವಂತ ಅಂಜಿಕೆನೂ ಕೂಡ ಬೇಡ. ಎಲ್ಲರನ್ನೂ ನೋಡ್ಕೊಳ್ಳೋಕೆ ನಾವು ಪೊಲೀಸ್ ಇಲಾಖೆ ಇರ್ತೀವಿ. ಆದ್ರೆ
ನಿಮ್ಮ ಸಹಕಾರ ಬೇಕಾಗ್ತದೆ. ಎಲ್ಲ ಏನೋ ಒಂದು ಸಣ್ಣ ಪುಟ್ಟ ಘಟನೆಗಳಾದ್ರೂ ಕೂಡ ಯಾರು ಹಿಂದೂ ಬಾಂಧವರು ಇರಲಿ, ಮುಸ್ಲಿಂ ಬಾಂಧವರು ಇರಲಿ, ನಮ್ಮ ಸಿಬ್ಬಂದಿಯವರಿಗಾಗಲಿ ನಮಗಾಗಲಿ ನಮಗೆಲ್ಲ ನಾವು ಏನೋ ವಿಷಯ ತಿಳಿಸಿದ್ರೆ ನಾವು ತಕ್ಷಣ ಅದಕ್ಕೆ ಸ್ಪಂದನ ಮಾಡ್ತೀವಿ. ಏನು ಕಾನೂನು ಕ್ರಮ ತಗೋಬೇಕಾಗಿದೆ ಅಂತ ತಗೋತೇವೆ. ನೀವೆಲ್ಲರೂ ನಮಗೆ ಸಹಕಾರ ಕೊಟ್ಟು ಯಾವ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ದಾಂಡೇಲಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀರಾ ಅದೇ ರೀತಿ ಈ ಸರನ್ನು ಕೂಡ ಬಕ್ರೀದು ಶಾಂತಿಯಿಂದ ಆಗಲಿ ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಟುಕೊಂಡು ತಮಗೆಲ್ಲ ಶಾಂತಿ ಸಭೆಯನ್ನು ಕರೆದಿದ್ದೇವೆ. ಇನ್ನೂ ಹೆಚ್ಚಿನ ಮತ್ತು ಪ್ರಮುಖ ಅಂಶಗಳನ್ನು ನಮ್ಮ ಡಿ.ಎಸ್.ಪಿ ಸಾಹೇಬರು ಕೂಡ ಹೇಳ್ತಾರೆ. ತಮಗೆಲ್ಲರೂ ಕೂಡ ಈ ಒಂದು ಶಾಂತಿ ಸಭೆಗೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ಇಲಾಖೆ ವತಿಯಿಂದ ಧನ್ಯವಾದಗಳು ಅರ್ಪಿಸುತ್ತಾ ನನ್ನ ಎರಡು ಮಾತುಗಳನ್ನು ನಾನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಈ ಸಭೆಗೆ ನಮ್ಮ ಆಹ್ವಾನದ ಮೇರೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಮುಖ ಲೀಡರ್ಗಳು, ಪ್ರತಿನಿಧಿಗಳು ಬಂದಿದ್ದೀರಿ. ಎರಡೂ ಧರ್ಮದ ಪ್ರತಿನಿಧಿಗಳು ಬಂದಿದ್ದೀರಿ. ಸೊ ಬಕ್ರೀದ್ ಹಬ್ಬ 28ನೇ ತಾರೀಕು ಸ್ಕೆಡ್ಯೂಲ್ ಆಗಿದೆ. ನಮಗೆ ಮೇಲಾಧಿಕಾರಿಗಳ ನಿರ್ದೇಶನ ಇದೆ, ಶಾಂತಿ ಸಭೆಗಳನ್ನು ಮಾಡಬೇಕು, ಸೂಕ್ತ ತಯಾರಿಗಳನ್ನು ಮಾಡಬೇಕು, ಬಂದೋಬಸ್ತ್ ಏನು ಮಾಡಬೇಕು ಅಂತಕ್ಕಂಥ ಬಗ್ಗೆ ಸ್ಪಷ್ಟವಾದಂತಹ ನಿರ್ದೇಶನಗಳಿವೆ. ಮತ್ತೆ ಮೀಟಿಂಗ್ ಎಲ್ಲ ಹಂತದಲ್ಲಿ ಕೂಡ ಆಲ್ರೆಡಿ ಮೀಟಿಂಗ್ ಆಗಿದೆ. SP ಅವ್ರ ಹಂತದಲ್ಲಿ, DSP ಅವ್ರ ಹಂತದಲ್ಲಿ ಮೀಟಿಂಗ್ ಆಗಿದೆ. ಈ ಶಾಂತಿ ಸಭೆಗಳನ್ನು ನಾವು ಸ್ಟೇಷನ್ ಹಂತದಲ್ಲಿ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಸರ್ಕಲ್ ಹಂತಕ್ಕೆ ಬಂತು. ಆಮೇಲೆ ಸಬ್ ಡಿವಿಷನ್ ಹಂತದಲ್ಲಿ ಕೂಡ ಒಂದು ಮೀಟಿಂಗ್ ಅನ್ನ ಮಾಡಬೇಕಾಗ್ತದೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದನ್ನು ಕೂಡ ಮಾಡ್ತೀವಿ. ಅದ್ರ ಜೊತೆ ನಾವು ಕೋಆರ್ಡಿನೇಷನ್ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ರೆವಿನ್ಯೂ, ಮುನ್ಸಿಪಾಲಿಟಿ, ಪಂಚಾಯತ್ ಡಿಪಾರ್ಟ್ಮೆಂಟು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮೀಟಿಂಗ್ ಅನ್ನು ಕೂಡ ಅವರ ಜವಾಬ್ದಾರಿಗಳನ್ನು ತಿಳಿಸಿ ಹೇಳಲಿಕ್ಕೆ ನಾವೇ ಅದನ್ನು ಮುಂದಾಳತ್ವ ವಹಿಸಿ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಇದು ವಿಚಾರಗಳು. 28ನೇ ತಾರೀಕು ಹಬ್ಬ ಇರೋದ್ರಿಂದ ನಾವೆಲ್ಲ ಹಬ್ಬದ ತಯಾರಿಯಲ್ಲಿದ್ದೀರಿ. 2024ರಲ್ಲಿ ಒಂದು ಸಣ್ಣ ಪ್ರಮಾಣದ ಏನು ಕೋಮು ಸೌಹಾರ್ದತೆಗೆ ಧಕ್ಕೆ ತರತಕ್ಕಂತಹ ಘಟನೆ ರಿಪೋರ್ಟ್ ಆಗಿತ್ತು. ಅದನ್ನು ನಾವು ಸೂಕ್ತವಾಗಿ ನಿಭಾಯಿಸಿದ್ದೀವಿ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನಾನೇ ಅವಾಗ DSP ಆಗಿದ್ದೆ, CPI ಬೇರೆ ಇದ್ರು, PSIಗಳು ಬೇರೆ ಇದ್ರು. ಸೊ ಆ ತರದ ಘಟನೆಗಳು ಮರುಕಳಿಸಬಾರದು ಅಂತಕ್ಕಂಥದ್ದು ನಮ್ದು ಉದ್ದೇಶ. ಪೊಲೀಸ್ ಇರೋದೇ ಸೌಹಾರ್ದವನ್ನು ಕಾಪಾಡಲಿಕ್ಕೆ, ಶಾಂತಿ ಸುವ್ಯವಸ್ಥೆಯನ್ನು ಖಚಿತಪಡಿಸಲಿಕ್ಕೆ ಪೊಲೀಸ್ ಖಂಡಿತವಾಗಿ ಯಾವಾಗಲೂ ಕೆಲಸ ಮಾಡ್ತಾ ಬರ್ತಾ ಇದೆ. ಅದರದ್ದು ಪರಮ ಉದ್ದೇಶನೇ ಅದೇ ಆಗಿದೆ. ಶಾಂತಿ ಸೌಹಾರ್ದತೆ, ಶಾಂತಿ ಸುವ್ಯವಸ್ಥೆ ನಮಗೆ ಅತ್ಯಂತ ಪ್ರಮುಖ. ನಮ್ಮ ತಯಾರಿ ಸೂಕ್ತವಾಗಿರ್ತಕ್ಕಂಥ ನಾನು ಹೊರಗಡೆಯಿಂದ ಸಿಬ್ಬಂದಿಗಳನ್ನು ಕರೆಸ್ತೇನೆ, ಮತ್ತೆ ಬೇರೆ ಬೇರೆ ವಿಚಾರಕ್ಕೆ SRP ಪ್ಲೇಟೂನ್ಸ್ ಎಲ್ಲ ಬರುತ್ತೆ. ನಾವು ನಮ್ಮ ತಯಾರಿ ಮಾಡ್ತೀವಿ. ಇಟ್ಸ್ ಎ ಡಿಫ್ರೆಂಟ್ ಥಿಂಗ್. ಈಗೆಲ್ಲ ತಾವೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ. ಹಿಂದೂ ಕಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ, ಮುಸ್ಲಿಂ ಧರ್ಮದ ಪರವಾಗಿನ ಕಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರಿ. ಒಂದು ಹೇಳಿಕ್ ಬಯಸ್ತೇನೆ ನಾನು, ಕಾನೂನು ಪ್ರಕಾರ, ಸೊ ಕಾನೂನು ಈಸ್ ಹೈಯೆಸ್ಟ್. ಕಾನೂನು ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ. ಕಾನೂನು ಉಲ್ಲಂಘಿಸಿದ್ರೆ ನಮ್ಮ CPI ಅವರು ತಮ್ಗೆ ಹೇಳ್ದಂಗೆ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇರ್ತಕ್ಕಂತಹ ಕಾಯ್ದೆಗಳ ಪ್ರಕಾರ ನಾವು ಏನು ನಿರ್ದೇಶನ ಇದೆ ಅದರ ಪ್ರಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾರೋ ಕಾನೂನನ್ನು ಕೈಗೆ ತಗೊಳ್ಳೋದು ಬೇಡ. ಮಾಹಿತಿಯನ್ನ ಕುರಿತು ಬಿಟ್ಟು ಬೇರೆ ರೀತಿಯಲ್ಲಿ ಬಿಂಬಿಸಿ ಅವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು, ಆ ತರದ ಪ್ರವೃತ್ತಿಗಳು ಕೂಡ ಈಗ ಇತ್ತೀಚೆಗೆ ನಡೀತಾ ಇದ್ದಾವೆ. ಸೊ ಸೋಷಿಯಲ್ ಮೀಡಿಯಾದು ಕೂಡ ಜವಾಬ್ದಾರಿಯನ್ನು ಬಳಸಬೇಕಾಗುತ್ತೆ. ಏನೋ ಒಂದು ಪೋಸ್ಟ್ ಹಾಕೋದು, ಅದು ಮತ್ತೊಂದು ಏನೋ ಅರ್ಥ ಕೊಡೋದು, ಅದನ್ನ ಸ್ಪ್ರೆಡ್ ಮಾಡುವಂಥದ್ದು ಅವೆಲ್ಲವೂ ಕೂಡ ನಮ್ಗೆ ಇತ್ತೀಚೆಗೆ ಗೊತ್ತಿದೆ. ನಾವು ಸೋಷಿಯಲ್ ಮೀಡಿಯಾಗಳನ್ನು ಯಾವ ಲೆವೆಲ್ಗೆ ವಿಜಿಲೆನ್ಸ್ ಅವ್ರ ಮೇಲೆ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಸಾಕಷ್ಟು ಕೇಸ್ಗಳು, ಒಂದು 2-3 ಕೇಸ್ಗಳು ಆದವು ರೀಸೆಂಟ್ಲಿ. 2025ರಲ್ಲಿ ಆಯ್ತು, ಈಗ ರೀಸೆಂಟ್ ಆಗಿ 26ರಲ್ಲಿ ಆಯ್ತು. ಸೊ ನಾವು ಏನೇ ಹಾಕ್ಬೇಕಂದ್ರೂ ಕೂಡ ಅದನ್ನ ಜವಾಬ್ದಾರಿಯನ್ನು ಹಾಕ್ಬೇಕಾಗುತ್ತೆ. ಎಲ್ಲರೂ ಅದನ್ನ ಗಮನಿಸಬೇಕು. ತಾವು ತಮ್ಮ ಏನು ಹಿಂಬಾಲಕರಿಗೆ ಕೂಡ ಇದನ್ನ ಹೇಳ್ಬೇಕಾಗತ್ತೆ. ಸೊ ತಾವು ಹೇಳಿದ್ರಿ ದಾಂಡೇಲಿ ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿ ಅಂತ, ಮಿನಿ ಇಂಡಿಯಾ ಅಂತ ಹೇಳಿದ್ರಿ. ಎಲ್ಲಾ ಧರ್ಮದ ಜನ ಶಾಂತಿ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ, ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ದಾಂಡೇಲಿ ಎಲ್ಲರಿಗೂ ಆಶ್ರಯ ಕೊಟ್ಟಿದೆ. ಅದನ್ನ ಕಾಪಾಡಿಕೊಂಡು ಹೋಗ್ತಕ್ಕಂತಹ ದೊಡ್ಡ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ ಇದೆ. ನಾವು ಸರ್ಕಾರದ ಪ್ರಮುಖ ಏಜೆನ್ಸಿಯಾಗಿ ಅದನ್ನ ಖಚಿತಪಡಿಸ್ತಕ್ಕಂಥದ್ದು, ಕಾನೂನು ಕ್ರಮ ಕೈಗೊಳ್ಳತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಸೊ ಇಷ್ಟು ಹೇಳ್ತಾ ನಮ್ಗೆ ನಾವೆಲ್ಲರ ಸಹಕಾರವನ್ನು ಕೇಳ್ತಾ ಇದ್ದೀವಿ. ತಾವೆಲ್ಲ ಎಲ್ಲ ಮುಖಂಡರ ಸಹಕಾರವನ್ನ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ನಾವು 24/7 ಅಂತ ಹೇಳ್ತೀವಿ. ನಾವು ಇರ್ತೀವಿ, ನಿಮ್ ಜೊತೆ ಇರ್ತೀವಿ. ನಾವು ಕಾನೂನು ಕ್ರಮ ಕೈಗೊಳ್ಳಕ್ಕೆ ರೆಡಿ ಇರ್ತೀವಿ. ನಾವೆಲ್ಲ ಅತ್ಯಂತ ಸಂಭ್ರಮದಿಂದ ಹಬ್ಬ ಆಚರಿಸಿ ಯಾವುದೇ ದುರುದ್ದೇಶ ಇಟ್ಕೊಂಡು ಯಾವುದೇ ಮಾಹಿತಿಗಳನ್ನ ತರುಚಿ ಬಿಂಬಿಸುವಂಥದ್ದು ಆಗ್ಲಿಕ್ಕೆ ಅವಕಾಶ ಖಂಡಿತವಾಗಿ ಕೊಡ್ಬೇಕು. ಸೊ ಇಷ್ಟು ಹೇಳ್ತಾ, ಹೋದ ವರ್ಷ 2025ರ ಹಬ್ಬವನ್ನು ನಾವು ಶಾಂತಿ ಸುವ್ಯವಸ್ಥೆಯಿಂದ ಮಾಡಿದ್ದೇವೆ. ತುಂಬಾ ಶಾಂತಿಯುತವಾಗಿ, ವಿತೌಟ್ ಎನಿ ಸಿಂಗಲ್ ಇನ್ಸಿಡೆಂಟ್ ಮಾಡಿದ್ದೇವೆ. 26ರ ಹಬ್ಬನೂ ಕೂಡ ಹಾಗೆ ಆಗುತ್ತೆ ಅಂತಕ್ಕಂಥ ಒಂದು ನಂಬಿಕೆಯಿಂದ ತಮ್ಗೆಲ್ಲ ನಾನು ಹಬ್ಬದ ಶುಭಾಶಯಗಳನ್ನ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೇನೆ.
ತಾವೆಲ್ಲ ಶಾಂತಿ ಸುವ್ಯವಸ್ಥೆಯಿಂದ ಶಾಂತಿ ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗ್ತೀರಿ ಅಂತಕ್ಕಂಥದ್ದನ್ನ ನಾನು ನಿರೀಕ್ಷೆ ಮಾಡ್ತಾ ನಮಗೆಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ.